ಏನ್ ಹೇಳೋದು, ಗೆಳೆಯನ್ ಮದುವೆ ಚೆನ್ನಾಗ್ ಆಗ್ತಾ ಇದೆ, ಸಂಭ್ರಮ, ಸಂತೋಷ, ಒಂದು ಆನಂದ. ಅಂದ್ರೆ ಅವ್ನ್ ಮದುವೆ ಆಗ್ಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು. ಇವತ್ತು ಅವ್ನ ಮದುವೆ ಆಗಿದೆ, ಆಗೋಗಿದೆ. ನಾಳೆ ಬೆಳಗ್ಗೆ ಮುಹೂರ್ತ ಅಂಡ್ ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ. ಜನ ಸೇರಿರೋದು ಅಂಡ್ ಎಲ್ಲರೂ ಬಂದಿರೋದು, ಸಂಭ್ರಮಿಸ್ತಾ ಇರೋದು, ಇದೇ ಒಂದು ಖುಷಿ ವಿಷಯ. ಎಸ್ಪೆಷಲಿ ನಾನು ಅವಾಗಲೂ ಹೇಳಿದೆ, ಅವ್ರ ತಾಯಿ ತುಂಬಾ ಆಸೆ ಪಡ್ತಾ ಇದ್ದಾರೆ, ನನ್ನ ಮಗನ ಮದುವೆ ಬೇಗ ಆಗ್ಬೇಕು ಅಂತ. ಅದಾಗಿದೆ. ನಮ್ಮೆಲ್ಲರ ಆಸೆ ಕೂಡ ಇತ್ತು. ಅಂಡ್ ಧನ್ಯತಾ ಮತ್ತೆ ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೀನಿ. ಅವರು ಅದ್ಭುತವಾಗಿ ಬದುಕಲಿ, ಅದ್ಭುತವಾಗಿ ಬೆಳಗ್ಲಿ, ಬಾಳ್ನ ಅಂತ ಶುಭ ಹಾರೈಸ್ತೀನಿ. ಸ್ನೇಹಿತರಿಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಹಾರೈಕಿರ್ಲಿ. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳೋದು, ಗೆಳೆಯನ್ ಮದುವೆ ಚೆನ್ನಾಗ್ ಆಗ್ತಾ ಇದೆ, ಸಂಭ್ರಮ, ಸಂತೋಷ, ಒಂದು ಆನಂದ. ಅಂದ್ರೆ ಅವ್ನ್ ಮದುವೆ ಆಗ್ಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು. ಇವತ್ತು ಅವ್ನ ಮದುವೆ ಆಗಿದೆ, ಆಗೋಗಿದೆ. ನಾಳೆ ಬೆಳಗ್ಗೆ ಮುಹೂರ್ತ ಅಂಡ್ ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ. ಜನ ಸೇರಿರೋದು ಅಂಡ್ ಎಲ್ಲರೂ ಬಂದಿರೋದು, ಸಂಭ್ರಮಿಸ್ತಾ ಇರೋದು, ಇದೇ ಒಂದು ಖುಷಿ ವಿಷಯ. ಎಸ್ಪೆಷಲಿ ನಾನು ಅವಾಗಲೂ ಹೇಳಿದೆ, ಅವ್ರ ತಾಯಿ ತುಂಬಾ ಆಸೆ ಪಡ್ತಾ ಇದ್ದಾರೆ, ನನ್ನ ಮಗನ ಮದುವೆ ಬೇಗ ಆಗ್ಬೇಕು ಅಂತ. ಅದಾಗಿದೆ. ನಮ್ಮೆಲ್ಲರ ಆಸೆ ಕೂಡ ಇತ್ತು. ಅಂಡ್ ಧನ್ಯತಾ ಮತ್ತೆ ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೀನಿ. ಅವರು ಅದ್ಭುತವಾಗಿ ಬದುಕಲಿ, ಅದ್ಭುತವಾಗಿ ಬೆಳಗ್ಲಿ, ಬಾಳ್ನ ಅಂತ ಶುಭ ಹಾರೈಸ್ತೀನಿ. ಸ್ನೇಹಿತರಿಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಹಾರೈಕಿರ್ಲಿ. ಥ್ಯಾಂಕ್ ಯು ಸೋ ಮಚ್.